ಕಾಮಗಾರಿ ಪೂರ್ಣ ಆಗದೆ ಹೋದ್ರೂ ಕೂಡ ಶಂಕುಸ್ಥಾಪನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಮುಂದಾಗಿದ್ದಾರೆ. ಚುನಾವಣೆ ಹತ್ರ ಬಂದಿರೋ ಕಾರಣಕ್ಕಾಗಿ ಪ್ರಚಾರಕ್ಕಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಾವೇ ಇನಾಗ್ರೇಷನ್ ಮಾಡಿದ್ದು ಅನ್ನುವಂತಹ ಹೆಸರು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಉದ್ಘಾಟನೆ ಮಾಡೋಕೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಈಗ ಆರೋಪವನ್ನು ಮಾಡಲಾಗ್ತಾ ಇದೆ. ಮಾರ್ಚ್ 15ರ ನಂತರ ನೀತಿ ಸಂಹಿತೆ ಜಾರಿಯಾಗುವ ಬಗ್ಗೆ ಆತಂಕ ಇದೆ ಅವರಿಗೆ. ಹೀಗಾಗಿ ಓಕಳಿಪುರಂ ಸಿಗ್ನಲ್ ಫ್ರೀ ಕಾಮಗಾರಿ ಮುಗಿಯೋಕೆ 6 ತಿಂಗಳಾದ್ರೂ ಬೇಕು. ಆದ್ರೂ ಕೂಡ ಇನ್ನೂ ಕೂಡ ಕಾಮಗಾರಿ ಆಗದೆ ಹೋದ್ರೂ ಕೂಡ ಚಾಲನೆ ಕೊಡೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನ ಹೃದಯ ಭಾಗವಾದ ಓಕಳಿಪುರಂನಲ್ಲಿ ಉದ್ಘಾಟನೆಗೆ ಮುಂದಾಗಿರುವಂತದ್ದು ಅಂಡರ್ಪಾಸ್ ಫ್ಲೈಓವರ್ ಕಾಮಗಾರಿ ಇನ್ನೂ ಕೂಡ ಪೂರ್ಣನೇ ಆಗಿಲ್ಲ. ಕಾಂಕ್ರೀಟೀಕರಣದ ಕೆಲಸಗಳೇ ಇನ್ನೂ ಆಗಿಲ್ಲ. ಆಲ್ರೆಡಿ ಉದ್ಘಾಟನೆಯಲ್ಲಿ ತಮ್ಮ ಹೆಸರು ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿಎಂ ಚುನಾವಣೆ ದೃಷ್ಟಿಯಲ್ಲಿಟ್ಕೊಂಡು ಕಾಮಗಾರಿ ಅರ್ಧಂಬರ್ಧ ಆಗಿರುವಾಗಲೇ ಉದ್ಘಾಟನೆಗೆ ಮುಂದಾಗಿದ್ದಾರೆ ಎನ್ನುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಉದ್ಘಾಟನೆ ಆಗೋದು ಯಾವಾಗ, ಲೋಕಾರ್ಪಣೆ ಮಾಡೋದು ಯಾವಾಗ, ಯಾವುದೇ ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಅದು ಸಾರ್ವಜನಿಕ ಬಳಕೆಗೆ ಅದನ್ನು ಮುಕ್ತ ಮಾಡುವಾಗ ಅದನ್ನ ಉದ್ಘಾಟನೆ ಮಾಡಿಸಲಾಗುತ್ತೆ. ಆದ್ರೆ ಇಲ್ಲಿ ಅರ್ಧ ಕೆಲಸ ಆಗಿದೆ. ಉದ್ಘಾಟನೆ ಮಾಡಿದ್ದು ತಾನು ಅಂತ ಬರಬೇಕು ಅಂತ ಹೇಳಿ ಪ್ರಚಾರಕ್ಕೋಸ್ಕರ ಸಿಎಂ ಉದ್ಘಾಟನೆಗೆ ಮುಂದಾಗಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ನೀತಿ ಸಂಹಿತೆ ಕೂಡ ಜಾರಿಯಾಗುತ್ತೆ. ಕೆಲಸ ಪೂರ್ಣಗೊಳ್ಳೋ ತನಕ ವೇಟ್ ಮಾಡೋಣ ಅಂದ್ರೆ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಅಷ್ಟು ಅವಧಿ ಕೂಡ ಸರ್ಕಾರದಿಲ್ಲ, 2 ತಿಂಗಳು ಮಾತ್ರ ಇರುವಂತದ್ದು. ಹಾಗಾಗಿ ಚುನಾವಣೆ ಒಳಗೇನೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿಎಂ ಈ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಏನೋ ಚುನಾವಣಾ ಗಿಮಿಕ್ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ. ಚುನಾವಣೆ ಹತ್ತಿರದಲ್ಲಿರೋ ಕಾರಣಕ್ಕೋಸ್ಕರ ಸಿಎಂ ಈ ರೀತಿಯಾಗಿ ಗಿಮಿಕ್ ಮಾಡ್ತಿದ್ದಾರೆ ಪ್ರಚಾರಕ್ಕೋಸ್ಕರ ಅನ್ನುವಂತ ಆರೋಪವನ್ನ ಈಗ ಮಾಡಲಾಗ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈ ಫ್ಲೈಓವರ್ ಅಂಡರ್ಪಾಸ್ ಕಾಮಗಾರಿ ಕಂಪ್ಲೀಟ್ ಆಗಕ್ಕೆ ಇನ್ನು 6 ತಿಂಗಳಾದ್ರೂ ಕೂಡ ಬೇಕು ಅನ್ನುವಂತ ವಿಚಾರ. ಹಾಗಿರುವಾಗ ಇಷ್ಟು ಬೇಗ ಯಾಕೆ, ಅರ್ಧ ಕೆಲಸ ಆಗಿದ್ದಾಗ ಉದ್ಘಾಟನೆ ಹೆಂಗಾಗುತ್ತೆ ಇದು ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಕೇವಲ ಉದ್ಘಾಟನೆ ತಾನು ಮಾಡಿದ್ದು ಅಂತ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿಎಂ ಇಂಥ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು ಈಗ ಅವ್ರ ಮೇಲೆ ಮಾಡಲಾಗ್ತಾ ಇರುವಂತಹ ಆರೋಪ. ಓಕಳಿಪುರಂ ವ್ಯಾಪ್ತಿಯಲ್ಲಿರುವಂತಹ ಫ್ಲೈಓವರ್ ಇದು ಇನ್ನೂ ಕೂಡ ಕಾಂಕ್ರೀಟೀಕರಣ ಆಗಲಿಲ್ಲ, ಪ್ಲಾಸ್ಟರಿಂಗ್ ಆಗಿಲ್ಲ, ಅದಕ್ಕೆ ಇನ್ನೂ ಕೂಡ ಪೇಂಟ್ ಕೂಡ ಬಳದಿಲ್ಲ. ಕಟ್ಟಡಕ್ಕೆ ಫ್ಲೈಓವರ್ಗೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಕ್ಕೆ 6 ತಿಂಗಳು ಬೇಕು ಅಂತ ಅಲ್ಲಿ ಹೇಳಲಾಗ್ತಾ ಇದೆ. ಹಾಗಿದ್ರೂ ಕೂಡ ಉದ್ಘಾಟನೆ ಮಾಡುವ ಜೋಕನ್ನ ಈಗ ಅಲ್ಲಿ ಎಲ್ಲರೂ ಕೂಡ ಮಾಡ್ತಾ ಇರುವಂಥದ್ದು. ಅದು ಹೇಗೆ ಉದ್ಘಾಟನೆ ಆಗತ್ತೆ, ಕೆಲಸ ಕಂಪ್ಲೀಟ್ ಆಗದೆ ಅನ್ನುವಂಥ ಪ್ರಶ್ನೆ ಈಗ ಜನರ ಮನಸ್ಸಲ್ಲಿ ಮೂಡ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಾಮಗಾರಿ ಕಂಪ್ಲೀಟ್ ಆಗದೆ ಉದ್ಘಾಟನೆ ಹೆಂಗಾಗತ್ತೆ, ಎಂತ ಜೋಕ್ ಇದು ಅಂತ? ಹೌದು ಅಮರ್ ಪ್ರಸಾದ್, ಓಕಳಿಪುರಂ ಬಳಿ ಏನೊಂದು ಕಾಮಗಾರಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕಾಮಗಾರಿ ಮಾಡ್ಲಿಕ್ಕೆ ಮುಂದಾಗಿದ್ರು. ಕಳೆದ 1.5 ವರ್ಷದಿಂದ ಈ ಕಾಮಗಾರಿ ನಡೀತಿತ್ತು. ಆದ್ರೆ ಈ ಕಾಮಗಾರಿ ಪೂರ್ಣ ಆಗ್ಲಿಕ್ಕೆ ಇನ್ನು ಸುಮಾರು ಒಂದು 6 ತಿಂಗಳಷ್ಟೇ ಸಮಯ ಬೇಕಾಗಿತ್ತು. ಆದ್ರೆ ಸಿಎಂ ಅವರು ಮುಂಬರುವ ಚುನಾವಣೆ ಹಿನ್ನೆಲೆಯಲ್ಲಿ ಅದನ್ನು ತರಾತುರಿಯಲ್ಲಿ ಆತುರದಿಂದ ಇವತ್ತು ಉದ್ಘಾಟನೆ ಮಾಡಿದ್ರು. ಅಂದ್ರೆ ಕಾಮಗಾರಿ ಯಾವುದೇ 8 ಚತುರವಾದಂತಹ ಒಂದು ನಿರ್ಮಾಣ ಮಾಡ್ಬೇಕಾಗಿತ್ತು. ಆದ್ರೆ ಒಂದೇ ಒಂದು ವೇ ಮಾತ್ರ ಉದ್ಘಾಟನೆ ಮಾಡಿದ್ದಾರೆ ಇವತ್ತು. ಅಂದ್ರೆ ಅದು ಯಾವುದೇ ತರವಾದಂತ ಕಾಮಗಾರಿ ಕೂಡ ಪೂರ್ಣ ಆಗಿಲ್ಲ. ಇನ್ನು ಸುಣ್ಣ ಬಣ್ಣ ಆಗಿರ್ಬೋದು, ಪೇಂಟ್ ಆಗಿರ್ಬೋದು, ಯಾವುದೇ ತರವಾದಂತ ಕಾಮಗಾರಿ ಕೂಡ ಪೂರ್ಣ ಆಗಿದ್ದಿಲ್ಲ. ಪೂರ್ಣ ಆಗದೇನೆ ಇವತ್ತು ತರಾತುರಿಯಲ್ಲಿ ಕಾಮಗಾರಿಯನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿ ಸ್ಥಳೀಯರು ಹೇಳ್ತಿರೋ ಪ್ರಕಾರ ಇದು ಕಾಮಗಾರಿ ಇನ್ನೂ ಆಗ್ಬೇಕಾಗಿತ್ತು. ಡಾಂಬರೀಕರಣ ಕೂಡ ಆಗಿಲ್ಲ. ಡಾಂಬರೀಕರಣ ಆಗದೆ ಇದನ್ನಾಗ್ಲೇ ಇವ್ರನ್ನ ನಿರ್ಮಾಣ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ನಾಮಫಲಕದಲ್ಲಿ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಹೇಳ್ಕೊಳ್ಳಿಕ್ಕೆ ನಾವು ಇಂಥ ಕಾಮಗಾರಿ ಮಾಡಿದೀವಿ, ಇದನ್ನೆಲ್ಲ ನಮ್ಮ ಒಂದು ಅಭಿವೃದ್ಧಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಇದನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವ್ರಿಗಾಗ್ಲೇ ಇದನ್ನ ಮಾಡ್ಕೊಂಡಿರೋಂಥದ್ದು ಅಮರ್ ಪ್ರಸಾದ್. ಅಲ್ಲ, ಈಗ ಪ್ರಾಕ್ಟಿಕಲಿ ನೋಡೋದಾದ್ರೆ ಈಗ ಅರ್ಧ ಆಗಿರೋ ಕಾಮಗಾರಿ, ಈಗ ಸಾಮಾನ್ಯವಾಗಿ ಒಂದು ಕಾಮಗಾರಿ ಕಂಪ್ಲೀಟ್ ಆದ್ಮೇಲೆ ಜನರ ಬಳಕೆಗೆ ಅದು ಮುಕ್ತಗೊಳಿಸಲಾಗುತ್ತೆ, ಉದ್ಘಾಟನೆ ಮಾಡಿಸಲಾಗುತ್ತೆ. ಅರ್ಧಂಬರ್ಧಂ ಕಾಮಗಾರಿನ ಉದ್ಘಾಟನೆ ಹೆಂಗಾಗುತ್ತೆ ಇದು ಅಂತ ಪದನೇ ಇಲ್ಲಿ ಬಳಕೆ ಮಾಡಕ್ ಸಾಧ್ಯ ಇಲ್ಲ ಉದ್ಘಾಟನೆ ಅನ್ನೋದನ್ನ. ಇಲ್ಲಿ ಹೌದು ಅಮರ್ ಪ್ರಸಾದ್, ಜನಕ್ಕೆ ಇನ್ನು ಓಡಾಡಕ್ ವ್ಯವಸ್ಥೆ ಕೂಡ ಮಾಡ್ಲಿಲ್ಲ, ವ್ಯವಸ್ಥೆನೇ ಆಗಿಲ್ಲ. ಇನ್ನು ವ್ಯವಸ್ಥೆನೇ ಆಗದೆ ರಾಡ್ಗಳು ಕೂಡ ಈಗಾಗಲೇ ರಾಡೆಲ್ಲ ರಸ್ತೆಗಳ ಮೇಲೆ ಎದ್ದಿರೋಂಥದ್ದು ರಾಡ್ಗಳು ಇನ್ನು
ವರ್ಕ್ ನಡೀತಿದೆ, ಈಗಾಗಲೇ ವರ್ಕ್ ಕೂಡ ನಡೀತಿದೆ. ವರ್ಕ್ ನಡೀತಿರ್ಬೇಕಾದ್ರೆ ಸಿಎಂ ಅವರು ಕೂಡ ಇವತ್ತು ಉದ್ಘಾಟನೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸಾಕಷ್ಟು ಕಾಮಗಾರಿ ಇನ್ನು ಪೂರ್ಣ ಆಗ್ಲಿಕ್ಕೆ ಕನಿಷ್ಠ ಅಂದ್ರೆ 6-7 ತಿಂಗಳು ಬೇಕಾಗತ್ತೆ. ಯಾವುದೇ ಕಾಮಗಾರಿ ಕೂಡ ಇನ್ನೂ ಪೂರ್ಣ ಆಗಿಲ್ಲ. ಸಾಕಷ್ಟು ಕಾಮಗಾರಿಗಳಂದ್ರೆ 4ರಿಂದ 5 ಕಡೆ ಇವತ್ತು ಸಿಎಂ ಅವರು ಕಾಮಗಾರಿಗಳಿಗೆ ಉದ್ಘಾಟನೆಗೆ ಚಾಲನೆ ನೀಡಕ್ಕೆ ಮುಂದಾಗಿದ್ದಾರೆ. ಉದ್ಘಾಟನೆಗೆ ಮುಂದಾಗಿರುವಂತದ್ದು ಸಾಕಷ್ಟು ಎಲ್ಲ ಒಂದು ಕಡೆ ಚುನಾವಣೆ ಇರೋದ್ರಿಂದ, ಆದ್ರೆ ಕಳೆದ ಮುಂಬರುವ ಚುನಾವಣೆ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆ ಬರುತ್ತೆ. ನೀತಿ ಸಂಹಿತೆ ಇದಾಗತ್ತೆ. ಇದ್ರ ಸಂದರ್ಭದಲ್ಲಿ ಆದಷ್ಟು ಬೇಗ ತರಾತುರಿಯಲ್ಲಿ ಕಾಮಗಾರಿನ ಮಾಡಬೇಕು ಅಂತ ಹೇಳಿ ಮುಂದಾಗಿರುವಂತದ್ದು ಅಮರ್ ಪ್ರಸಾದ್. ಥ್ಯಾಂಕ್ ಯು ಕಿರಣ್.